ಸಚಿವರ ವಿರುದ್ಧ ಮಾಜಿ ಶಾಸಕ ಸುನಿಲ್ ನಾಯ್ಕ್ ವಾಗ್ದಾಳಿ ನಡೆಸಿದ್ರು. ಜಿಲ್ಲೆಯಲ್ಲಿ ಕಷ್ಟದ ಸಂದರ್ಭ ಇರುವ ವೇಳೆಯಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆ ಕ್ಷೇತ್ರದಲ್ಲಿ ಮಾಡುವುದು ಸರಿಯೇ ಎಂದು ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ವಾಗ್ದಾಳಿ ನಡೆಸಿದ್ರು. ಜಿಲ್ಲೆಯಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆ ಮಾಡುವುದು ಒಳ್ಳೆಯದೇ, ಆದ್ರೆ ಭಟ್ಕಳದಲ್ಲಿ ಸದ್ಯ ಜನರು ಮರಳು ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ. ಕಾರ್ಮಿಕರು ಮರಳು ಇಲ್ಲದೆ ಕೆಲಸ ಸಿಗದೆ ಒಂದು ಹೊತ್ತಿನ ಊಟಕ್ಕೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರೇಷನ್ ಕಾರ್ಡ್ ಸಮಸ್ಯೆಯಿಂದ ಜನರು ಇಲಾಖೆಗೆ ತಿರುಗಾಡ್ತಾ ಇದ್ದು ಜನರು ತಮ್ಮ ಭೂಮಿ ಕಳೆದುಕೊಳ್ಳುವ ಸಂದರ್ಭದಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಅಗತ್ಯವಿದೆ ಎಂದು ಕಿಡಿಕಾರಿದ್ರು. ಇವತ್ತು ವಾಹಿನಿಯಲ್ಲಿ ನೋಡಿದೆ, ಮಾಧ್ಯಮದಲ್ಲೂ ನೋಡಿದೆ, ಜಿಲ್ಲೆಯಲ್ಲಿ ವಿಶ್ವ ಮೀನುಗಾರ ದಿವಸ ಮಾಡಿದ್ರು, ಅದ್ರ ಜೊತೆ ಮತ್ಸ್ಯ ಮೇಳ ಅಂತ ಮಾಡಿದ್ರು. ಸಂತೋಷ. ನಾನು ಮಾನ್ಯ ಸಚಿವರಲ್ಲಿ ಹೇಳಿದಿಷ್ಟೇ, ಏನು ಇವತ್ತು ನೀವು ಮತ್ಸ್ಯ ಮೇಳ ಏನು ವಿಶ್ವ ಮೀನುಗಾರ ದಿವಸ ಮಾಡಿದ್ರಿ, ಸಂತೋಷ. ಆದ್ರೆ ನೀವು ಏನು ಈ ಕಷ್ಟದ ಸಂದರ್ಭದಲ್ಲಿ ಇವತ್ತು ಭಟ್ಕಳ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ತಮಗೆ ಗೊತ್ತಿದೆ. ಇಡೀ ಜಿಲ್ಲೆ, ರಾಜ್ಯದಲ್ಲಾಗಿರ್ಬೋದು, ನನ್ನ ಕ್ಷೇತ್ರದಲ್ಲಾಗಿರ್ಬೋದು, ಇವತ್ತು ಒಂದು ಲೋಡ್ ರೇತಿ ಸಿಗದೆ ಇವತ್ತು ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕೂ ಅಥವಾ ತತ್ವರಾಗಿರ್ತಕ್ಕಂಥ ತಾವು ನೋಡಿದಿರಿ. ಇವತ್ತು ರೇಷನ್ ಕಾರ್ಡ್ ಒಂದು ಲಕ್ಷಗಟ್ಟಲೆ ಜನರಿಗೆ ಇವತ್ತು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಪ್ರತಿ ದಿವಸ ಕಚೇರಿಗಳನ್ನ ತಿರುಗಾಡ್ತಾ ಇದ್ದಾರೆ. ಅದ್ರ ಜೊತೆ ಇವತ್ತು ತಮ್ಮ ಸ್ವಂತ ಭೂಮಿಯನ್ನ ಇವತ್ತು ರೈತರು ಕಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ವಿಶ್ವ ಮೀನುಗಾರ ದಿವಸ ಮಾಡಿಕೊಂಡು ಇವತ್ತು ವೇದಿಕೆ ಮೇಲೆ ನೋಡಿದೆ, ತುಂಬಾ ದುಃಖ ಆಯ್ತು, ನಾಚಿಕೆನೂ ಆಯ್ತು. ಯಾಕಂದ್ರೆ ಇವತ್ತು ಆ ವೇದಿಕೆ ಮೇಲೆ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರು ಇವತ್ತು ಮೀನುಗಾರ ಸಚಿವರು. ಇವತ್ತು ಏನು ಮೀನುಗಾರಿಕಾ ದಿವಸ ನಾವು ನಮ್ಮ ಸರ್ಕಾರ ಇದ್ದಾಗೂ ಸಹ ಇವತ್ತು ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಅಲ್ಲಿ ಮಾಡ್ತಾ ಇತ್ತು. ಇವತ್ತು ಈ ಕಷ್ಟದ ಸಂದರ್ಭದಲ್ಲಿ ಜನರು ಇವತ್ತು ನೀವು ತಾವು ಗೆದ್ದು 1.5 ವರ್ಷ ಆಯ್ತು, ಒಂದೇ ₹1 ಅನುದಾನ ತರದೆ ಇವತ್ತು ವಿಶ್ವ ಮೀನುಗಾರ ದಿವಸ ಮಾಡಿ ಕೋಟಿಗಟ್ಟಲೆ, ಇವತ್ತು 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನೀವು ಕಾರ್ಯಕ್ರಮವನ್ನ ಮಾಡಿ ಇವತ್ತು ನಿಜವಾಗ್ಲೂ ಇಡೀ ಕ್ಷೇತ್ರಕ್ಕೆ, ಜಿಲ್ಲೆಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮೀನುಗಾರಿಕಾ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಸರ್ಕಾರದಲ್ಲಿ ಇದ್ದ ವೇಳೆಯಲ್ಲಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಕ್ಷೇತ್ರಕ್ಕೆ ₹1 ಅನುದಾನ ತರದೇ ಇರುವ ಸಚಿವ ಮಂಕಾಳು ವೈದ್ಯ 4-5 ಕೋಟಿ ಖರ್ಚು ಮಾಡಿ ವಿಶ್ವ ಮೀನುಗಾರಿಕಾ ದಿನಾಚರಣೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಸಮಸ್ಯೆಗಳಿದ್ದಾಗ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಮೋಜು ಮಸ್ತಿ ಮಾಡುತ್ತಿದ್ದು ಎಷ್ಟು ಸರಿ ಎನ್ನುವುದು ಅವರೇ ಅರಿಯಲಿ ಎಂದು ಸುನಿಲ್ ನಾಯ್ಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇದೇ ಮೀನುಗಾರರು ಕಳೆದ 8-10 ವರ್ಷಗಳಿಂದ ತಮ್ಮ ಸರ್ಟಿಫಿಕೇಟ್ ಸಮಸ್ಯೆಯಿಂದ ಇವತ್ತು ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ. ಇವತ್ತು ಗೊಂಡ ಸಮಾಜದವರು ಇವತ್ತು ತಮ್ಮ ಜಾಬ್ಗಳನ್ನ ಕಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಜ್ಞಾನ ವಹಿಸೋದು ಬಿಟ್ಟು, ಅದ್ರ ಬಗ್ಗೆ ಚಿಂತನೆ ನಡೆಸೋದು ಬಿಟ್ಟು ಇವತ್ತು ಮೀನುಗಾರಿಕಾ ದಿವಸದಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥದ್ದು, ಇವತ್ತು ವೇದಿಕೆ ಮೇಲೆ ಒಬ್ಬ ಸಚಿವರಾಗಿ ಇಡೀ ಜಿಲ್ಲೆಯ ಶಾಸಕರೆಲ್ಲರೂ ಸೇರಿ ಕುಣಿತಕ್ಕಂಥದ್ದು ನಿಜವಾಗ್ಲೂ ಇದು ಒಂದು ದುರ್ದೈವ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಒಂದೇ ಒಂದು ಮೀನುಗಾರರಿಗೆ ಇಲ್ಲ ಏನು ಎಸ್ಟಿ ಸಮಾಜದವ್ರಿಗೆ ಒಂದು ಮನವಿ ಕೊಡ್ಲಿಕ್ಕೂ ನೀವು ಅವಕಾಶ ಮಾಡಿಕೊಟ್ಟಿಲ್ಲ. ಒಂದು ಮನವಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತು, ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ನಿಮ್ಮ ವೈಯಕ್ತಿಕ ತೆವಲುಗಳನ್ನ ತೀರ್ಸ್ಕೊಳ್ಳುವಂತ ಕೆಲಸ ಇವತ್ತು ವೇದಿಕೆ ಮೇಲೆ ಮಾಡ್ತಾ ಇದ್ದಾರೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಭಟ್ಕಳ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.